ಬಿಗ್ ಬಾಸ್ 13 ಬರ್ತಾ ಇದೆ. ಬಿಗ್ ಬಾಸ್ 13ರಲ್ಲಿ ಯಾರಾದ್ರೂ ಇಂತ ಕಂಟೆಸ್ಟೆಂಟ್ ಇರ್ತಾರೆ ಅಂತ ಅನ್ಸುತ್ತಾ? ಯಾರಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕಂಟೆಂಟ್ ಸುದೀಪ್ ಅವ್ರು ಇರ್ತಾರೆ. ಸುದೀಪ್ ಸಕ್ಕತ್ತಾಗಿ ಹೇಳಿದ್ರು. ಬಿಗ್ ಬಾಸ್ ಇರುತ್ತೆ, ಸುದೀಪ್ ಇರ್ತಾರೆ. ಸುದೀಪ್ ಇರ್ತಾರೆ, ಬಿಗ್ ಬಾಸ್ ಇರ್ತಾರೆ. ಅಂಡ್ ಅದೊಂದು ವಾಯ್ಸ್, ಕಮಾಂಡಿಂಗ್ ವಾಯ್ಸ್, ಅವೆರಡದ್ದು ಕನ್ಫರ್ಮ್ ಫಿಕ್ಸ್ ಫಿಕ್ಸ್ ನಮ್ ಕರ್ನಾಟಕದಲ್ಲಿ. ಈ ಸರಿ ಬಿಗ್ ಬಾಸ್ ನನಗೆ ಗೊತ್ತಿರ್ಬೇಕಾರ ಆಲ್ ಓವರ್ ವರ್ಲ್ಡ್ ಒಂದೇ ಟೈಮ್ ಬರುತ್ತೆ, ಒಂದೇ ಸಲ ಫೈನಲ್ ಬರುತ್ತೆ, ಒಂದೇ ಸಲ ಲಾಂಚ್ ಆಗುತ್ತೆ. ಓಕೆ, ಅಂದ್ರೆ ಯಾವ ತರ? ತಮಿಳು, ತೆಲುಗು, ಆಂಧ್ರ, ಮಲಯಾಳಿಯು ಎಲ್ಲ ಒಂದೇ ದಿವಸ ಒಂದೇ ಟೈಮ್ ಸ್ಟಾರ್ಟ್ ಇದು ಆಗುತ್ತೆ. ಪ್ರಿಡಿಕ್ಷನ್ ಅಥವಾ ನಿಮ್ಮ ಅನುಭವನ? ಗೊತ್ತಿರೋದು, ಗೊತ್ತಿರೋದು, ಕಿವಿ ಬಿದ್ದಿರೋದು. ಓಕೆ ಓಕೆ, ಇದು ಪ್ರಿಡಿಕ್ಷನ್ ಅಲ್ಲ. ಅಲ್ಲ, ಗೊತ್ತಿರೋದು ಒಂದೇ ದಿವಸ ಫೈನಲ್. ಓಕೆ, ಎಲ್ಲರೂ ಬಿಗ್ ಬಾಸ್ ಅನ್ನೋ ಒಂದ್ ಎಲ್ಲಾ ಭಾಷೆಲಿ ಅವತ್ತು ಬಿಗ್ ಬಾಸ್ ಇದೆ. ಆ ತರ ಆಗುತ್ತೆ. ನನಗೆ ಗೊತ್ತಿರೋ ಮಾಹಿತಿ. ಓಕೆ ಓಕೆ ಓಕೆ. ನೀವು ಬಿಗ್ ಬಾಸ್ ಅಲ್ಲಿ ಎಷ್ಟು ದಿನ ಇದ್ರಿ ಗುರುಜಿ? 148 ದಿವಸ, 2 ದಿವಸ ಡ್ಯಾನ್ಸ್ ಪ್ರಾಕ್ಟೀಸ್ ಸೇರಿ ಫೈನಲ್ಸ್ 150 ದಿವಸ. 150 ದಿನ ಟೋಟಲ್. ಆ ನಂಬರ್ಸ್ ಅಲ್ಲಿ ಏನಾದ್ರು ಮೈನಸ್ ಪ್ಲಸ್ ಆತರ ಏನೋ ನಿಮ್ಗೆ ನಿಮಗೆ ಇವತ್ತೊಂದು ಸತ್ಯ ಹೇಳೋತೀನಿ, ಆಗಿದ್ದು ಆಗುವಾಗ್ಲೂ ಹೇಳ್ಬಾರ್ದು ಅಂತಿದ್ದೆ. ನಾನು ಬಿಗ್ ಬಾಸ್ ಅಲ್ಲಿ ಮಣ್ಣು ತಿಂದಿದ್ದ ಕೆಲಸ ಮಾತಾಡೋದಕ್ಕೆ 2 ಸರಿ ಕ್ವಾಟ್ಲೆ ಕಿಚನಿಗೆ ಕರೆದು ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಹಂಗೆ ಓಕೆ ಮಾಡೋಣ ಅಂತಲೇ ಹೇಳಿದ್ರು. ಇದು ನನಗೆ ಅವಾಗ ಅನ್ನಿಸ್ತು. ನಾನೇನು ನನಗೆ ಗೊತ್ತಿರೋ ಪ್ರಕಾರ ನಾನು ಸುಮ್ಮನಾದೆ. ಹಾಗಾಗಿ ನಾನು ಅದಕ್ಕೆ DKD ಚೆನ್ನಾಗಿ ಮಾಡಿಕೊಟ್ಟೆ. ಹೌದು ಹೌದು, DKD ಚೆನ್ನಾಗಿ ಕಾಣಿಸಿದ್ರಿ. ನನಗೆ ಗೊತ್ತಿಲ್ಲ, ಅಲ್ಲಿ ಏನು ಕೇಳಲಿಲ್ಲ. ಇಲ್ಲಾಂದ್ರೆ ಕೇಳಿರ್ವೆ, ಹುಡುಗಿ ತುಂಬಾ ದಪ್ಪ ಹುಡುಗಿ, ಎತ್ತಿ ಕೈ ನೋವಾಗ್ಬಿಟ್ಟಿತ್ತು ನನಗೆ. ಇನ್ನೂ ದಪ್ಪ ಹುಡುಗಿ, ನನಗೆ ಗೊತ್ತಿಲ್ಲ. ಡ್ಯಾನ್ಸ್ ಕಲ್ತಿರಾ ಗುರುಜಿ? ಡ್ಯಾನ್ಸ್ ಮುಂಚೆಲ್ಲ ಬರೋದು ನಾನು, ಅಂದ್ರೆ ದೇಹ ದಪ್ಪ ಆಗಿತ್ತು ನನಗೆ. ಇವಾಗ ಒಂದ್ ಲೆವೆಲ್ ಡ್ಯಾನ್ಸ್ ಬರೋದು. ನಾನು ಸೇಲಮಲ್ಲಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆ, ಗೊತ್ತಿತ್ತು. ಆದ್ರೂ ನಾನು ಕಾಲೆಲ್ಲ ಇದು ಮಾಡಿದ್ನಲ್ಲ, ಅದೆಲ್ಲ ನನ್ ಮುಂಚೆಲ್ಲ ಪ್ರಾಕ್ಟೀಸ್ ಇದ್ದಿದ್ದು. ನಾನು ತುಂಬಾ ಎಕ್ಸರ್ಸೈಸ್ ಮಾಡೋ ಬೇಕಲ್ಲಿದ್ದಾಗ. ಯಾವಾಗ ಆಟೋಗೆ ಬಂದೆ, ಜ್ಯೋತಿಷಕ್ಕೆ ಬಂದೆ, ನಂಗೆ ಟೈಮ್ ಆಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಟೈಮ್ ನೋಡೋಕ್ಕಾಗಲ್ಲ. ಈಗ ಏನೋ ಒಂದು ನ್ಯೂಸ್ ನೋಡ್ತೀವಿ, ಏನೋ ಹೇಳೋಕ್ಕಾಗಲ್ಲ. 1-2 ಅವರ್ ಸ್ಟಡಿ ಮಾಡಬೇಕು, ಮತ್ತೆ ಫೋನ್ ಮಾತಾಡಬೇಕು. 3 ಅವರ್ ಕೊಟ್ಟು ಆಮೇಲೆ ಕ್ಯಾಮ್ರಾ ಮುಂದೆ ಕೂರ್ಬೇಕು ಅರ್ಧ ಗಂಟೆ. ಇಷ್ಟೆಲ್ಲ ಟೈಮ್ ಸಾಕಾಗ್ತಿರಕ್ಕಲ್ಲ. ಕ್ಲೈಂಟ್ ನೋಡ್ಬೇಕು, 24 ಗಂಟೆಗಿಂತ ಸ್ವಲ್ಪ ಜಾಸ್ತಿ ಇರಬೇಕು, ಟೈಮ್ ಸಾಕಾಗಲ್ಲ. ಇಲ್ಲ ನಾವು ಏನ್ ದಿವಸ ಎಕ್ಸರ್ಸೈಸ್ ಮಾಡ್ಕೊಂಡು. ಗುರುಜಿ 24 ನಿಮ್ ಲಕ್ಕಿ ನಂಬರ್, ಜಾಸ್ತಿ ಮಾಡಿದ್ರು ಆಗಲ್ವಲ್ಲ? ಚೇಂಜಸ್ ಆಗ್ಬಿಡುತ್ತಲ್ವಾ? 24 ಅವರ್ ಡ್ಯೂಟಿ ಮಾಡ್ತಲ್ಲ ಇದ್ದೀನಿ. 24 ಡ್ಯೂಟಿ ಮಾಡ್ತಾ ಇದ್ದೀನಿ. 2024ರಲ್ಲಿ DKDಗೆ ಹೋಗಿದ್ದೆ. ಓಕೆ ಓಕೆ ಓಕೆ. ಒಂದಿಷ್ಟು 24ರಲ್ಲಿ ನನ್ನ ಮಗಳು 2014ರಲ್ಲಿ ಬರ್ತಾ ಇದ್ಲ. ನಂಬರ್ 4 ಪಕ್ಕದಲ್ಲೇ ಬರ್ತಾನೆ. ಓಕೆ, 2 ಇದ್ರೆ ಚೆನ್ನಾಗಿರ್ತಿತ್ತಂತನಾ ಅಥವಾ ಬೇಡ? 14 ಇಲ್ಲ, ಅವಳು 12ನೇ ತಿಂಗಳೇ ಹುಟ್ಟಿರೋದು. ಹೌದಾ? ಓಕೆ, ಅಲ್ಲೂ ಬಂತು 2 ನಂಬರ್. ಓಕೆ, ಇಷ್ಟೊತ್ತು ತಮಾಷೆ ಮಾತಾಡಿದ್ವಿ. ಈಗ ಮೇಡಮ್ ನಾ ಕೇಳ್ತೀನಿ ನಾನು. ಮೇಡಮ್, ನೀವ್ ಯಾವತ್ತಾದ್ರೂ ಆರ್ಯವರ್ಧನ್ ಸರ್ ತುಂಬಾ ಎಮೋಷನಲ್ ಆಗಿ ಅತ್ತಿರೋದು ಅಂತ ಫೇಸ್ ನ ನೋಡಿದೀರಾ? ಯಾವಾಗ್ಲೂ ನಾವು ನಗ್ನಗ್ತಾ ಇರೋದು ಅಥವಾ ಅವರ ಪ್ರಿಡಿಕ್ಷನ್ ಮೈಂಡ್ ಸೆಟ್ ಆ ರೀತಿನೇ ನೋಡ್ತಾ ಇರ್ತೀವಿ. ಅವರ ಎಮೋಷನಲ್ ಫೇಸ್ ನ ನಾವಂತೂ ಯಾರು ನೋಡ್ಲಿಲ್ಲ, ಹಾಗ ಕೇಳ್ತಾ ಇದೀನಿ. ಇಲ್ಲ, ಅವರು ಕಷ್ಟ ಬಂದ್ರೆ ಫೇಸ್ ಮಾಡ್ತಾರೆ, ಧೈರ್ಯವಾಗಿ ಫೇಸ್ ಮಾಡ್ತಾರೆ. ಏನೇ ಆದ್ರೂ ಹಿಂದೆ ಉಳ್ಕೊಳಲ್ಲ. ಓಕೆ, ಯಾಕೆ ಹಿಂದೆ ಉಳ್ಕೊಳಲ್ಲ ಅಂದ್ರೆ ಅವರು ತಪ್ಪು ಮಾಡೋದು ಬೇರೆಯವ್ರಿಗೆ ಕಾಣಿಸುತ್ತೆ, ಓಕೆ, ನಿಜ ಸರಿ ಮಾಡೋದು ಬೇರೆಯವ್ರಿಗೆ ಕಾಣಿಸುತ್ತೆ. ಹಂಗ ಅವ್ರದ್ದು ಹಿಂದೆ ಏನು ಮಾಡಲ್ಲ. ಹೌದು, ಹಂಗಾಗಿ ಅದನ್ನ ಫೇಸ್ ಮಾಡ್ತಾರೆ ಅವ್ರು. ಏನಿದ್ರು ನೇರ ಅಷ್ಟೇ. ಓಕೆ ಮೇಡಮ್, ಈಗ ಹೇಳಿದ್ರು ಎಮೋಷನಲ್ ಆಗಿ ನಾನು ಅಷ್ಟು ಜಾಸ್ತಿ ನೋಡಿಲ್ಲ, ಎಲ್ಲ ಫೇಸ್ ಮಾಡಿ. ಕೋಪ ಬರುತ್ತೆ, ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಟೆನ್ಷನ್, ಕೋಪ ಜಾಸ್ತಿ ಟೆನ್ಷನ್ ಮಾಡ್ಕೋತಾರೆ. ಅವ್ರಿಗೆ ಏನಂತಂದ್ರೆ, ಯಾಕೆ ಕಣ್ಣೀರ್ ಬರಲ್ಲ ಅಂದ್ರೆ, ಅವ್ರಿಗೆ ಟೆನ್ಷನ್ ಆದ್ರೆ ಊಟ ಚೆನ್ನಾಗಿ ತಿನ್ಬೇಕು, ಇಲ್ಲ ಅಂತಂದ್ರೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅದೆರಡು ತುಂಬಾ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ಎಮೋಷನ್ಸ್ ಕೋಪ ನಿಮ್ಮ ಮೇಲೆ ಮಾಡ್ಕೊಂತಾರ. ಯಾರು ಎದುರುಗಡೆ ಇರ್ತಾರೋ ಅವ್ರ ಮೇಲೆ, ಯಾರಿದಾರೋ ಅವ್ರ ಮೇಲೆ, ಯಾವ ಟೆನ್ಷನ್ ಇದ್ರು ಎದುರುಗಡೆ ಯಾರು ಇರ್ತಾರೋ ಅವ್ರು ಬಲಿಕ ಬಕ್ರ ಒಟ್ಟಿನಲ್ಲಿ. ಓಕೆ ಗುರುಜಿ, ನಿಮ್ಮ ಎಮೋಷನಲ್ ಫೇಸ್ ನ ಏನಾದ್ರೂ ಒಂದು ಹಂಚ್ಕೋಬೇಕು ಅಂತಂದ್ರೆ ಯಾವಾಗ ತುಂಬಾ ನೀವು ಕುಗ್ಗಿದ್ದು ಗುರುಜಿ? ಕುಗ್ಗಿದ್ದು ನನ್ನ ಲೈಫಲ್ಲಿ 1-2 ಸಾರಿ ಇದ್ದಾವೆ. 1-2 ಸಾರಿ ಇದ್ದಾವೆ. ಅಂದರೆ ಒಂದು, ನಮ್ಮಮ್ಮ ಒಂದ್ಸರಿ ನಾನು ಬಂದಿತ್ತು, ನಾನು ಹತ್ಬಿಟ್ಟೆ ಅಲ್ಲಿ ನಮ್ಮ ಅಮ್ಮನ ನೆನೆಸ್ಕೊಂಡು. ಒಂದು ಯಾವಾಗಲೂ ಎಮೋಷನ್ ಅಂದರೆ ನನ್ನ ಹೆಂಡತಿ ನಾನು ತುಂಬ ಚೆನ್ನಾಗಿ ನೋಡ್ಕೊತಾಳೆ. ಅದು ಇತ್ತೀಚೆಗೆ ನಂಗೆ ತುಂಬ ಕಾಡುತ್ತೆ. ತುಂಬ ಅಂದರೆ ನನಗೆ ಗೊತ್ತಿಲ್ಲ, ನಾನು ಒಪ್ಪನ್ನಾಗಿ ಹೇಳ್ತಿದ್ವಿ. ಕ್ಯಾಮ್ರಾ ಬಂದು ನಂಗೆ ದೇವರಿದ್ದಂಗೆ. ನನಗೆ ಕ್ಯಾಮ್ರಾ ನಂಗೆ ಅನ್ನ ಹಾಕಿರೋದು. ಪ್ರತಿ ಕ್ಷಣ ಪ್ರತಿ ನಿಮಿಷನೂ ಕೂಡ ನನ್ನ ಹೆಂಡತಿ ನನ್ನನ್ನು ನೋಡ್ಕೊಂಡಿರೋದು ಯಾವಾಗಲೂ ನೆನಪಾಗುತ್ತೆ. ನಾವು ಬಿಗ್ ಬಾಸ್ ಅಲ್ಲಿ ನಾವು ಚೆನ್ನಾಗಿರ್ಬೋದಿತ್ತು, ನಾವು ಒಂಥರ ಅದು ಎಮೋಷನ್ ಜಾಸ್ತಿ ಆಗಿ ದೂರ ಆಗೋಗ್ಬಿಟ್ಟು ಅನ್ಸುತ್ತೆ. ಅದು ಹಂಗಾಗಲ್ಲ. ನಾವು ಲವ್ ಮಾಡುವಾಗ್ಲೂ ಅಷ್ಟೇ, ಇವ್ರು ಮುಂದೆ ಓಡೋರು ನಾನು ಹಿಂದೆ ಓಡ್ತೀನಿ. ಇವ್ರಿಗೆ ಏನಂತಂದ್ರೆ
ಮುಂದೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು, ನಮ್ಮನ್ನ ಹಿಂದೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ. ಹಾಗೆ ಅದು ಫಸ್ಟ್ ನನಗ್ ಮೊದ್ಲಿಂದನೂ ಬರ್ಲಿ ಅಭ್ಯಾಸ. ಬಂದಿದ್ದು. ಹಾ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ, ಈಗ ಹೋಗಿ ಆ ದೇವಸ್ಥಾನಕ್ಕಾದ್ರೂ ಅಷ್ಟೇ, ಮೂವಿಗಾದ್ರೂ ಅಷ್ಟೇ, ಒಂದು ಊರಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೂ ಅಷ್ಟೇ, ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಓಕೆ ಓಕೆ ಆತರ. ದೇವಸ್ಥಾನ ಅಲ್ಲಿ ದೇವ್ರಿದೆ, ಪೂಜಾರಿ ಇದಾರೆ, ಜೊತೆಲೆ ಹೋಗ್ಬೇಕು ಅನ್ನೋದಿಲ್ಲ ಅವ್ರಿಗೆ. ಓಕೆ ಅಲ್ಲಿ ಹೋಗಿ ನಮ್ಮನ್ನ ಕರ್ಕೊಂಡು ಹೋಗಕ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಆತರ ಅಲ್ಲೂ ಅಷ್ಟೇ ಅದನ್ನ ತೋರ್ಸ್ಬೇಕು ಇದನ್ನ ತೋರ್ಸ್ಬೇಕು ಅಂತ ಓಡ್ತಾ ಇದ್ರು, ನಾವ್ ಹಿಂದೆ ಓಡ್ತಾ ಇದ್ವಿ ಅಷ್ಟೇ. ಓಕೆ ಓಕೆ. ಆ ಓಡೋದಷ್ಟೇ ಕೆಲ್ಸ ನಮ್ದು, ಮೊದ್ಲಿಂದನೂ ಅದೇನೆ. ಅವ್ರು ಮುಂದೆ ಓಡ್ತಾ ಇರ್ತಾರೆ, ನೀವು ಅವ್ರ ಹಿಂದೆ ಓಡ್ತಾ ಇರ್ತೀರಿ. ನಿಮ್ಮಿಬ್ರಲ್ಲಿ ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಅವರೇ ಅವರೇ ಓ ಹೆಂಗೆ ಹೆಂಗೆ ಗುರುಜಿ ಅದು ಪ್ರಪೋಸಲ್ ಮಾಡ್ತೀರಾ ಅಂತ ನಮ್ಗೆ ಇವತ್ತೇ ಗೊತ್ತಾಗಿತ್ತು. ಪ್ರಪೋಸ್ ಎಲ್ಲ ಮಾಡಲ್ಲ, ಮದ್ವೆ ಆಗ್ತೀಯಾ ಅಂತ ಅಷ್ಟೇ ಡೈರೆಕ್ಟ್ ಆಗಿ. ಓಕೆ ನಂದಿಗೆ ಒಂದು ನಾನು ಪ್ರಪೋಸ್ ಮಾಡಕ್ಕೆ ಏನಾಗುತ್ತೆ ಅಂದರೆ, ನಾನು ಚಿಕ್ಕದಿಂದ ನಮ್ಮ ಊರಲ್ಲಿ ಇದ್ನಲ್ಲ, ಹೌದು ನಾನು ಹುಟ್ಟೋಗಿದ್ದೆ, ಒಂಥರ ಹೋಗಕ್ಕೂ ಬೇಜಾರ, ಹೊಡೆದಾಟ, ಕಿತ್ತಾಟ, ಜಗಳ, ನಾವೆಲ್ಲ ಒಳ್ಳೆಯವರೇನೆ. ಹೌದು ಹಳ್ಳಿ ಅಂದ್ಮೇಲೆ ಜಗಳಾಟ ಇದ್ದೇ ಇರುತ್ತಲ್ವ, ಸಂಬಂಧಗಳ ಬಗ್ಗೆ. ಸಂಬಂಧಗಳು. ಹೌದು ಹೌದು. ಅವಾಗ ನಮ್ಮೂರಿಗೆ ಹೋಗಕ್ಕೂ ಒಂಥರ ನನಗೆ ನಾನೇ ಎಷ್ಟನ್ನು ಹಾಳು ಮಾಡ್ಕೊಬಿಟ್ಟಿದ್ದೆ. ನಮ್ಮ ಅಣ್ಣ ದೊಡ್ಡಪ್ಪ ಎಲ್ಲರೂ ಇರೋರು ಒಂಥರ. ಅವಾಗ ಮದ್ವೆ ಆದ್ರೆ ನಮ್ಗೆ ಒಂದು ನಮ್ಮೂರಲ್ಲಿ ಒಬ್ಳು ನಾವೊಂದು ಮನೆ ಅನ್ನೋದಿರುತ್ತೆ, ನಾವು ಹೋಗ್ಬೋದು, ನಾವ್ ಇರ್ಬೋದು, ನಮ್ದು ಎದುರು ಅತ್ತೆ ಮನೆ ಅಲ್ವಾ. ಹಾಗಾಗಿ ಈ ತರ ಒಂದು ಫೀಲಿಂಗ್ ಸ್ಟಾರ್ಟ್ ಆಯ್ತು ನನಗೊಂದು ಬ್ರೈನ್ ವಾಸ್ತು. ಒಂದು ಲವ್ ಮಾಡ್ಬೇಕಾದ್ರೂ ಕೂಡ ಏನಾದ್ರು ಅನ್ಸಿದ ತಾನೆ ಲವ್ ಮಾಡ್ಬೇಕು, ಸುಮ್ನೆ ಲವ್ ಮಾಡ್ತೀವಿ ಅನ್ನಕ್ಕಾಗಲ್ಲ. ಅದಾಗಿ ಹೌದು